ಯಾವ ಚಾನಲ್ ಹಾಕಿದ್ರು ಕೂಡ ನೀವು ರಿಯಾಲಿಟಿ ಶೋ ಇಂದ ಹಿಡ್ಕೊಂಡು ಸೀರಿಯಲ್ ತನಕ ಎಲ್ಲಾ ಕಡೆ ಡಬಲ್ ಮೀನಿಂಗ್ ವಿಚಾರಗಳು ಬರುತ್ತೆ. ಮಕ್ಕಳನ್ನ ಕೂರಿಸ್ಕೊಂಡು ನೋಡಕ್ಕೆ ಆಗಲ್ಲ. ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಯಾಕೆ ಟಿವಿ ನೋಡಕ್ಕೆ ಆಗ್ತಾ ಇಲ್ಲ? ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಶೋ ನೋಡಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಮುಜುಗರದ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ TRP ಗಿಮಿಕ ಅಥವಾ ಇದನ್ನ ಜನ ಜಾಸ್ತಿ ನೋಡ್ತಾರೆ ಅನ್ನೋ ಕಾರಣಕ್ಕೆ ಇಂಥ ವಿಚಾರಗಳು ಪದೇ ಪದೇ ಬರ್ತಾ ಇದೆಯಾ ಎಲ್ಲದರಲ್ಲೂ ಅನ್ನೋದು. ಓಕೆ ಓಕೆ, ಅಮೃತ ಅವ್ರನ್ನ ಕೇಳ್ಬಿಡ್ತೀನಿ ಫಸ್ಟ್. ಗಣೇಶ್ ಸರ್, ಅಮೃತ ಮೇಡಮ್ ಮಾತಾಡಿ, ಕ್ಲಾರಿಟಿ ಕೊಡಿ ಮೇಡಮ್. ನೀವು ಡಬಲ್ ಮೀನಿಂಗು ಆಮೇಲೆ ಕೆಲವೊಂದು ಕಾಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಆಕ್ಚುಲಿ ಕಿರುತೆರೆಯಲ್ಲಿ ಅವಕಾಶನೇ ಇಲ್ಲ. ಅದಕ್ಕೆ ಅಂತ ಒಂದು ಕಮಿಟಿ ಇದೆ ಸರ್ ಹೇಳ್ದಂಗೆ. ತುಂಬಾ ಏನಂತಾರೆ, ಎಕ್ಸಾಜುರೇಟೆಡ್ ವರ್ಷನ್ ತೋರ್ಸಲ್ಲ ಯಾವ್ದನ್ನು. ಒಂದು ಸರ್ಫೇಸ್ ಲೆವೆಲ್ ಅಲ್ಲಿ ತೋರಿಸ್ತೀವಿ ಅಷ್ಟೇ ಬಿಟ್ರೆ ಯಾವ್ದು ಡಬಲ್ ಮೀನಿಂಗ್ ಅದ್ರಲ್ಲಿ ಎಸ್ಎನ್ಪಿ ಅಂತ ಇರುತ್ತೆ ಮೇಡಮ್, ಅದು ಕಟ್ ಆಗುತ್ತೆ. ನಾವು ಕೆಲವೊಂದು ನೀವ್ ಹೇಳ್ತಾ ಕೆಲವೊಂದು ಪದಗಳನ್ನೇ ನಾವು ಬಳಸೋ ಹಾಗಿಲ್ಲ, ಅದು ಜನಸಾಮಾನ್ಯರು ಬಳಸುವಂತ ಪದಗಳನ್ನ ಕೂಡ ನಾವು ಬಳಸೋ ಹಾಗಿಲ್ಲ. ಅದಕ್ಕೂ ಕೂಡ ಒಂದು ಕಮಿಟಿ ಅಂತ ಇರುತ್ತೆ. ಇಮಿಡಿಯೇಟ್ ಆಗಿ ಅದಕ್ಕೆ ಒಂದು ಆಕ್ಷನ್ ತಗೋತಾರೆ, ಫೈನ್ ಕಟ್ಟಬೇಕಾಗತ್ತೆ, ಸುಮಾರು ಪ್ರೊಸೀಜರ್ ಇರುತ್ತೆ ಅದಕ್ಕೂ. ಎಲ್ಲಾನು ಸುಮ್ನೆ ಅಂದ್ರೆ ಟಿವಿಲಿ ಸೀರಿಯಲ್ಸ್ ಅಲ್ಲಿ ಎಲ್ಲಾನು ನೀವ್ ಹೇಳ್ದಂಗೆ ಡಬಲ್ ಮೀನಿಂಗ್ ಆಗ್ಲಿ ಅಥವಾ ತುಂಬಾ ಫ್ಯಾಮಿಲಿ ಕೂತ್ಕೊಂಡು ನೋಡಕ್ ಆಗದೆ ಇರುವಂತದ್ದು ಯಾವ್ದನ್ನು ತೋರ್ಸಲ್ಲ. ಒಂದು ಸಣ್ಣ ಮಟ್ಟದ ರೊಮ್ಯಾನ್ಸ್ ತೋರಿಸ್ತಾರೆ, ಒಂದು ಸಣ್ಣ ಮಟ್ಟದ ಒಂದು ಏನಂತಾರೆ, ಒಂದು ರೇಜ್ ತೋರಿಸ್ತಾರೆ, ಕೋಪ, ಒಂದು ಸಣ್ಣ ಮಟ್ಟದ ಒಂದು ಅದೇ ನೆಗೆಟಿವ್ ಏನೇ ಇದ್ರು ಒಂದು ಸಣ್ಣ ಮಟ್ಟದಲ್ಲಿ ತೋರಿಸ್ತಾರೆ ಬಿಟ್ರೆ ಯಾವ್ದನ್ನು ತೀರಾ ಅತಿರೇಕದಲ್ಲಿ ತೋರ್ಸೋದಿಲ್ಲ. ಐ ಡೋಂಟ್ ನೋ, ಈಗಲೂ ಕೂಡ ಅಮೃತ ಅವರು ಒಪ್ಕೊಳ್ಳಲ್ಲ ಅನ್ಕೊಳ್ತೀನಿ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಕೆಲವರು ಅದನ್ನೇ ಹೇಳ್ತಾರೆ, ಡಬಲ್ ಮೀನಿಂಗೇ ಎಲ್ಲದರಲ್ಲೂ ಇರೋದು, ಹೆಂಗ್ರಿ ಇದನ್ನೆಲ್ಲ ನೋಡೋಕ್ಕಾಗತ್ತೆ, ಯಾಕೆ ಇಂಥ ವಿಚಾರಗಳನ್ನ ಇಡ್ತಾ ಇದ್ದೀರಾ ನೀವು ಅಂತ. ಅಂದರೆ ನಾನು ಸೀರಿಯಲ್ ವಿಚಾರಕ್ಕೆ ಹೇಳ್ತಾ ಇಲ್ಲ, ಬಹುತೇಕ ರಿಯಾಲಿಟಿ ಶೋಗಳು ನೀವು ನಗ್ಸೋದಾಗಿರಬಹುದು ಅಥವಾ ಯಾವುದೋ ವಿಚಾರಗಳನ್ನ ತಂದ್ರೂ ಕೂಡ ಡಬಲ್ ಮೀನಿಂಗ್ ಡೈಲಾಗ್ಗಳು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಏನು ಸಂದೇಶ ಕೊಡ್ತಿದ್ದೀರಿ? ಅಂತಕ್ಕೆ ತುಂಬಾ TRP ಬಂದಿರುತ್ತೆ. ಓಕೆ, ಏನಕ್ ಬಂದಿರುತ್ತೆ ಅಂದ್ರೆ ಅಲ್ಲಿಗೆ ಏನಾಯ್ತು, ಜನರ ಮಾನಸಿಕ ಪರಿಸ್ಥಿತಿನೂ ಹಂಗೆ ಇದೆ, ಮಾನಸಿಕ ಸ್ಥಿತಿನೂ ಹಂಗೆ ಇದೆ. ದೇ ಆರ್ ಟೇಕಿಂಗ್ ದಟ್. ಇವಾಗ ಜನ ಅದನ್ನ ರಿಸೀವ್ ಮಾಡ್ತಿದ್ದಾರೆ ಅಂತ ಅತಿ ಹೆಚ್ಚಿನ ಕಂಟೆಂಟ್ ಗಳ ಆ ರೀತಿಯಲ್ಲೇ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಚಾನೆಲ್ ನವರು ಅಂತ.